ಅಯ್ಯೋ ಪಾಪ, ಮಯೂರ್ಗೂ ಮೋಸ ಮಾಡ್ಬಿಟ್ಲು. ಇಂಚರ ರಾತ್ರಿ ಹೋಟೆಲಲ್ಲಿ ಯಾರ್ದೋ ಜೊತೆ ಕುಡಿದು ಮಲಗಿದ್ದಾಳೆ ಅನ್ನೋ ದೀಪಿಕಾಳ ಮಾತನ್ನ ಕೇಳಿ ಮಯೂರ್ ಮತ್ತೆ ರಂಗನಾಥ್ ಅವತ್ತು ಬೆಳಗ್ಗೆನೆ ಹೋಟೆಲಿಗೆ ಬಂದಿದ್ರು. ಇನ್ನೇನು ಇಂಚರಾಳ ರೂಮ್ ಕಡೆ ಬರ್ತಿರ್ಬೇಕಾದ್ರೆ ಆ ರೂಮಿಂದ ವ್ಯಕ್ತಿಯೊಬ್ಬ ಶರ್ಟ್ ಹಾಕೊಳ್ತಾ ಹೊರಗಡೆ ಹೋಗ್ತಿರೋದು ಅವರ ಕಣ್ಣಿಗೆ ಬಿತ್ತು. ಅವ್ನ್ ಯಾರು ಅಂತ ತಿಳ್ಕೊಳ್ಳೋಕೆ ಮಯೂರ್ ಅವನ್ ಹಿಂದೆನೆ ಹೋದ್ರು. ಲಿಫ್ಟ್ ಪಾಸ್ ಆಗಿದ್ರಿಂದ ಆ ವ್ಯಕ್ತಿ ಮಯೂರ್ಗೆ ಸಿಗ್ಲಿಲ್ಲ. ಒಂದ್ ವೇಳೆ ಮಯೂರ್ ಆ ವ್ಯಕ್ತಿನ ನೋಡ್ದೇ ಇದ್ದಿದ್ರೆ ದೀಪಿಕಾಳ ಈ ಪ್ಲಾನ್ ಸಕ್ಸಸ್ ಆಗ್ತಿರ್ಲಿಲ್ವೇನೋ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದು ನಿಜ ಆಗೋಯ್ತು. ಮಯೂರ್ ಜೊತೆ ಸುಖವಾಗಿ ಸಾಗ್ಬೇಕಾಗಿದ್ ನನ್ ಜೀವನನ ನನ್ ತಂಗಿನೇ ಹಾಳ್ ಮಾಡ್ತಾಳೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆಮೇಲೆ ನಡೆದಂತ ಎಲ್ಲಾ ಘಟನೆಗಳು ದೀಪಿಕಾ ಮತ್ತ ಅವಳ ತಾಯಿ ಮಾಡಿದಂತ ಪ್ಲಾನ್ ತರಾನೇ ನಡೆದವು. ಇಂಚರ ತನಗ್ ಮೋಸ ಮಾಡಿದ್ಲು ಅಂತ ನೋವಿನಲ್ಲಿದ್ದ ಮಯೂರ್ ರಾಮ್ನನ್ನ ದೀಪಿಕಾ ನಿಧಾನವಾಗಿ ಅವಳ ಕಡೆ ಒಲಿಸ್ಕೊಳ್ಳೋಕೆ ಶುರು ಮಾಡಿದ್ಲು. ಅದೇ ಅವಳ ಗುರಿಯಾಗಿತ್ತು.